ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸ್ವಲ್ಪ ಮುಖೆಲ್ಲ ಸ್ವಲ್ಪ ಸಪ್ಪೆ ಇದೆ, ಸ್ವಲ್ಪ ಹುಷಾರಿರಲಿಲ್ಲ, ಹೊಟ್ಟೆ ನೋವು. ಸ್ವಲ್ಪ ಮನೆಗೆ ಹೋಗಿ ಮಲಗಿ ಎದ್ದು ಆಮೇಲೆ ಮತ್ತೆ ಬಂದೆ ಡ್ಯೂಟಿಗೆ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ 3:45 ಆಗಿದೆ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಸ್ವಲ್ಪ ಬಿಸಿಲೆಲ್ಲ ಸ್ವಲ್ಪ ಓಕೆ ಥರ ಇದೆ ಇವಾಗ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ಈ ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ, ಪೂಲ್ ಏರಿಯಾ ಇದು. ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿದೆ, ಗ್ರೀನ್ ಬಂದ್ಬಿಟ್ಟಿದೆ ವಾಟರ್ ಎಲ್ಲ. ಇದಕ್ಕೆ ಇವಾಗ ಕ್ಲೋರಿನೆಲ್ಲ ಹಾಕಬೇಕು. ಇವಾಗ ಮೋಟ್ರ್ ಓಡ್ತಾ ಇದೆ. ಮೋಟ್ರು ಓಡಬೇಕು, ಒಂದು 3-4 ಅವರ್ಸ್ ಓಡಬೇಕು. ಹಾಗೆ ಫುಲ್ ಗ್ರೀನ್ ಆಗಿದೆ. ಇದಕ್ಕೆಲ್ಲ ಕ್ಲೋರಿನೆಲ್ಲ ಹಾಕಿದ್ರೆ ನೀಟಾಗಿ ಕಾಣಿಸುತ್ತೆ. ಇವತ್ತು ಚೆಕ್ಕಿನ್ ಇದೆ, ಈವ್ನಿಂಗ್ ಚೆಕ್ಕಿನ್ನು. ಒಂದು 5:30-6 o'clockಗೆ ಚೆಕ್ಕಿನ್ ಇದೆ. ಅವರು ಒಂದು 6 o'clock ಆಗುತ್ತೆ ಅಂತ ಹೇಳಿದ್ದಾರೆ ಬರೋದು. ಅವ್ರು ಬಂದರೆ ಚೆಕ್ಕಿನ್ ಮಾಡಿಸಿ ಮನೆಗೆ ಹೋಗಬೇಕು. ಹಾಗೆ ಕನಕಪುರ ಹೋಗೋದಿದೆ, ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಬೇಗ ಚೆಕ್ಕಿನ್ ಮಾಡಿಸ್ಬಿಟ್ಟು, ಬೇಗ ಬಂದರೆ ಬೇಗ ಚೆಕ್ಕಿನ್ ಮಾಡಿಸ್ಬಿಟ್ಟು ಹೊರಡಬೇಕು ನಾನು ಕೂಡ. ಎಲ್ಲ ಇದ್ರ ಮೊಟ್ಟೆ मैडम, ये देखो, ये पूरा रखेगा, इतना इतना बड़ा बड़ा होता है। देखे ना, ये हाथ ना, ये बड़ा बड़ा है, इतना आता। ये नहीं निकाले थे, इवनिंग कस्टमर आए थे, छोटा मोटा मच्छा का करते इतना होता। फर्स्ट ಇಲ್ಲಿ ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಇಲ್ಲಿ ಇವತ್ತು ಹೂವೇ ಬಿಟ್ಟಿಲ್ಲ, 2 ಬಿಟ್ಟಿದೆ, ಜಾಸ್ತಿ ಬಿಟ್ಟಿಲ್ಲ. ಇವತ್ತು ದಾಸವಾಳ 2 ಬಿಟ್ಟಿದೆ. ಇನ್ನೊಂದು ಪಿಂಕ್ ಕಲರ್, ಇಂಕ್ ಚೆನ್ನಾಗಿದೆ. ಇವತ್ತು ಲೇಟ್ ಆಯಿತು, ನನಗೆ 6:45 ಆಯಿತು. ಮನೆ ಹೋಗೋ ಅಷ್ಟರಲ್ಲಿ ಇನ್ನೂ ಗೆಸ್ಟ್ ಚೆಕ್ಕಿನ್ ಇತ್ತು, ಅವ್ರು ಇನ್ನೂ ಚೆಕ್ಕಿನ್ ಆಗಿಲ್ಲ. ಅದಕ್ಕೆ ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಅವ್ರು ಬರೋದು ಲೇಟ್ ಆಗುತ್ತೆ ಅಂತ. ಕನಕಪುರ ಹೋಗ್ತಾ ಇದ್ವಿ. ಟೈಮ್ ಬಂದು 8:30 ಆಗಿತ್ತು ನೈಟು. ಹಾಗೆ ಗಿರಿ ಅಂಗಡಿಯಿಂದ ಬರೋದು ಲೇಟ್ ಆಯಿತು, ಅದಕ್ಕೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅವ್ರ ಅಂಗಡಿಯಿಂದ ಬಂದಿರೋದು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗೋಯಿತು ಹೋಗೋದು. ನಾವು ಹೋಗಿರೋದ್ರೆ ಲೇಟ್ ಆಗಿರೋದ್ರಿಂದ ಹಾಸ್ಪಿಟಲ್ ಬಾಗಿಲು ಹಾಕಿ ಹೊರಟೋಗ್ಬಿಟ್ಟಿದ್ರು ಡಾಕ್ಟರು. ಅದಕ್ಕೆ ಮನೆಗೆ ಸ್ವಲ್ಪ ಐಟಮ್ ಆದರೂ ತೊಗೊಳ್ಳೋಣ ಅಂತ, ಅದಕ್ಕೆ ರಿಲಯನ್ಸಿಗೆ ಬಂದು ಸ್ವಲ್ಪ ಮನೆಗೆ ಐಟಮ್ ತೊಗೊಂಡು ಹೋಗೋಣ ಅಂತ ಬಂದೆ. ಏನೋಕ್ಕೋ ಬಂದ್ಬಿಟ್ಟು ಇನ್ನೇನಕ್ಕೋ ಹೋಗ್ತಾ ಇದ್ದೀವಿ ಅನ್ನೋ ಥರ ಆಯ್ತು ಇವತ್ತು.
ಇನ್ನೇನು ದೀಪಾವಳಿ ಹಬ್ಬ ಬಂತು, ಅದಕ್ಕೋಸ್ಕರ ಎಷ್ಟು ಕ್ಯೂಟ್ ಆಗಿರೋ ದೀಪಗಳೆಲ್ಲ ಬಂದಿದೆ. ತುಂಬ ಚೆನ್ನಾಗಿ ಇತ್ತು ದೀಪಗಳೆಲ್ಲ, ಹಾಗೆ ಕಮ್ಮಿ ಪ್ರೈಸ್ ಕೂಡ ಇತ್ತು. ನೀವು ನೋಡ್ತಾ ಇದ್ದೀರಾ 149. ತುಂಬ ಚೆನ್ನಾಗಿದೆ ದೀಪಗಳೆಲ್ಲ. ದೀಪಾವಳಿಗೆ ಈ ಥರ ದೀಪಗಳನ್ನೆಲ್ಲ ಹಚ್ಚಿಟ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಕ್ಯೂಟ್ ಆಗಿದೆ ದೀಪಗಳಂತೂ. ಈ ದೊಡ್ಡ ದೀಪ ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿದೆ, 99 ರುಪೀಸ್ಗೆ. ಅರ್ಧ ಲೀಟ್ರ್ ತಗೊಳ್ಳಿ. ಇಲ್ವಾ ಅರ್ಧ ಲೀಟ್ರು? ಹಾಂ, ಹತ್ಲಾ? ಏನೋ ಕೆಲ್ಸಕ್ಕೆ ಬಂದು ಏನೋ ಮಾಡ್ಕೋಯ್ತಾ ಇದ್ದೀವಿ. ಹಾಸ್ಪಿಟಲ್ಗೆ ಅಂತ ಕನಕಪುರ ಹೋಗಿದ್ವಿ, ಬಟ್ ನಮಗೆ ಡಾಕ್ಟರ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾಳೆ ನಾವು ಹೋಗೋದು ಅಂತ ಡಿಸೈಡ್ ಮಾಡಿಕೊಂಡು, ಹಾಗೆ ಐಟಮ್ಸ್ನೆಲ್ಲ ತೊಗೊಂಡು ಮನೆಗೆ ಬೇಕಾಗಿರೋದನ್ನ ಹಾಗೆ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಒತ್ತಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್.